ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಸುಧಾಕರ್ ಅವರು ಬಂದಿದ್ದಾರೆ. ಅವರು ನಮ್ಮ ಪೂರ್ವ ಜಿಲ್ಲೆಯ ಅಬ್ಸರ್ವರ್ ಆಗಿರುತ್ತೆ, ಅವರು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ಹಿರಿಯ ಉಪಾಧ್ಯಕ್ಷರು, ಕೆಪಿಸಿಸಿ ಉಪಾಧ್ಯಕ್ಷರು, ನಮ್ಗೆ ಅಬ್ಸರ್ವರ್ ಆಗಿ ಕೆಂಚೇಗೌಡರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ಪರಿಶಿಷ್ಟ ಪಂಗಡದ ರಾಜ್ಯಾಧ್ಯಕ್ಷರು, ಕೆಪಿಸಿಸಿಯ ಸೆಲ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಧರ್ಮಸೇನಾ ಅವರು ಈ ಪೂರ್ವ ಜಿಲ್ಲೆಗೆ ಬಂದಿದ್ದಾರೆ, ಅವರು ಅಬ್ಸರ್ವರ್ ಆಗಿ ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆಯೇ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಚಾಂದ್ ಬಾಷರ್ ಅವರು ಅಬ್ಸರ್ವರ್ ಆಗಿ ಬಂದಿದ್ದಾರೆ, ಅವರು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ಮಹದೇವಪುರ ಕ್ಷೇತ್ರದ ಹೋದ ಚುನಾವಣೆಯ ಅಭ್ಯರ್ಥಿಗಳು ಮಾಜಿ ಸಚಿವರಾಗಿರ್ತಕ್ಕಂಥ ನಾಗೇಶ್ ಅವರು ಬಂದಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆಯೇ ಎರಡು ಕ್ಷೇತ್ರದ ಎಲ್ಲ ಬ್ಲಾಕ್ ಅಧ್ಯಕ್ಷರು, ಪಿಸಿಸಿ ಸದಸ್ಯರುಗಳು, ವಾರ್ಡ್ ಅಧ್ಯಕ್ಷರು, ಡಿಸ್ಟ್ರಿಕ್ಟ್ ಕಮಿಟಿಯ ಎಲ್ಲ ಸದಸ್ಯರುಗಳು, ಮಹೇಶ್ ಶಾಂಭವಿಯವರು, ನಮ್ಮ ಜಯರಾಮ್ರವರು, ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಶಿಲ್ಪಾ ಕಾಶ್ಯಪ್ ಅವರು ಎಲ್ಲರೂ ಬಂದಿದ್ದಾರೆ, ಅವರೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ಎಲ್ಲದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಸಾವಧಾನದಿಂದ ಯಾರು ನಿಶ್ಶಬ್ದವಾಗಿರ್ಬೇಕಂತೇಳಿ ಮನವಿಯನ್ನು ಮಾಡ್ತಾ ಇದ್ದೀನಿ. We are going to start our convention. Before that, myself and Tony Chamani MLA from Kerala, the AICC observer to Karnataka East District. Along with me are the other observers, naming Sri H. Sudhakar MLA, R. Dharmasan MLC, A. Kankagowda KPCC Secretary, K.P. Chand Pasha and other dignitaries. So our mission is to conduct a fair selection of new DCC president of Bangalore East District. It's a part of the flagship project of the All India Congress Committee, and the project name is Sangathan Srijan Abhiyan. The All India Congress Committee have been completed this process in many districts, including Tamil Nadu, Gujarat, and Delhi. Now the process is going on in Karnataka and few other states. I am interested with this district, Bangalore East, and my mission is to have a detailed consultation with all party leaders, frontal organizations, other grassroots workers, and to seek their opinion to select a panel of aspirants for the DCC president in the coming days. There are two aspiring constituencies, as you know, Tekayarpuram and Mahadevapura. I will be traveling to these assembly constituencies and the block committees. By gathering these opinions with a transparent manner, we will be able to select competent candidates for the selection of DC president. I hope. This was my purpose. And I urge to all the workers and to the civil society of this district to give a truthful and transparent opinion to make the Congress party grassroots level more stronger. Our mission is to make our organization more vibrant, inclusive, to accommodate all sections of the all sections in the society, the SCSTs, the women, the youth, the students, all sections should come forward in our party. So the consideration will be very extensive and we will cover all opinions. Once again, I urge all your cooperation. Thank you. And further briefings will be made by other officers. ಪಕ್ಷದ ಅಧ್ಯಕ್ಷರು ಮತ್ತು ಇತರೆ ನಾಯಕರ ಸೂಚನೆ ಮೇರೆಗೆ ಕರ್ನಾಟಕದಲ್ಲಿ ಇವತ್ತು ಸಂಘಟನಾ ಸೃಜನ್ ಅಭಿಯಾನ ಅಂತೇಳಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ
ಕಾರ್ಯಕರ್ತರು ಮತ್ತು ಮುಖಂಡರ ಅಭಿಪ್ರಾಯದಂತೆ ಆಯ್ಕೆ ಮಾಡತಕ್ಕಂಥ ಒಂದು ಪ್ರಕ್ರಿಯೆ. ಈಗಾಗಲೇ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಈಗಾಗಲೇ ಸುಮಾರು 750ಕ್ಕಿಂತ ಹೆಚ್ಚು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆಯನ್ನು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಬೆಂಗಳೂರು ಪೂರ್ವ ತಾಲೂಕಿಗೆ ನಾವು ಇವತ್ತು ಈ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡುವಂಥದ್ದಕ್ಕೆ ನಮ್ಮ ಕೇರಳ ರಾಜ್ಯದ ಶಾಸಕರು ಕೆಎಸಿಸಿಯ ವೀಕ್ಷಕರಾಗಿರ್ತಕ್ಕಂಥ ಟೋನಿ ಚಮ್ಮನಿ ಅವರ ನಾಯಕತ್ವದಲ್ಲಿ ಇವತ್ತು ಕೆಪಿಸಿಸಿಯಿಂದ ನಾವು ಕೆಲವು ವೀಕ್ಷಕರಾಗಿ ನಾವಿಲ್ಲಿ ಬಂದಿದ್ದೇವೆ. ಇವತ್ತು ಇದಕ್ಕೊಂದು ಅರ್ಜಿ ನಮೂನೆಯನ್ನು ಕೊಡ್ತಾರೆ. ಯಾರೆಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆಗಬೇಕು ಅಂತಕ್ಕಂಥ ಬಯಕೆ ಇರ್ತಕ್ಕಂಥವರು ಆ ನಮೂನೆಯನ್ನ ಅವರು ಭರ್ತಿ ಮಾಡಿ ಸಲ್ಲಿಸಬೇಕಾಗುತ್ತೆ. ಅದಾದ ನಂತರ ಈಗ ಒಂದೊಂದು ಬ್ಲಾಕ್ಗೆ ಏನಿವತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಮತ್ತು KR ವಿಧಾನಸಭಾ ಕ್ಷೇತ್ರ 2 ಕ್ಷೇತ್ರಗಳಲ್ಲಿ ಒಳಗೊಂಡಂತ ವಿವಿಧ ಬ್ಲಾಕ್ಗಳಿಗೆ ಅಲ್ಲೇ ಬಂದು ಭೇಟಿ ಮಾಡಿ ಪಕ್ಷದ ಇತರ ಎಲ್ಲ ವಿವಿಧ ವಿಭಾಗಗಳ ಮುಖ್ಯಸ್ಥರು, ಚುನಾಯಿತ ಪ್ರತಿನಿಧಿಗಳು, ವಿವಿಧ ಏನ ಒಂದು ಅವರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಬೇಕಾಗುತ್ತೆ. ಇದರಲ್ಲಿ ಅಭಿಪ್ರಾಯ ತಾವು ಮುಕ್ತವಾಗಿ ಭಾಷೆ ಇದೆ. ನಾನಾಗ್ಲಿ, ಧರ್ಮಸೇನ ಅವರಾಗ್ಲಿ, ಕೆಂಚೇಗೌಡರಾಗ್ಲಿ, ಚಾಂದ್ ಪಾಷಾ ಅವರಾಗ್ಲಿ, ನಾಗೇಶ್ ಅವರಾಗ್ಲಿ, ಮೋಹನ್ ಅವರ ಒಂದು ಕೊಠಡಿಯಲ್ಲಿ ನಾವು ಇರೋದಿಲ್ಲ. ಬರೀ ನಮ್ಮ AICCಯ ವೀಕ್ಷಕರು ಒಬ್ಬರೇ ಇರ್ತಾರೆ. 1 to 1 ಒಬ್ಬರು 1 to 1 ತಾವು ಅವ್ರ ಜೊತೆ ಹೋಗಿ ಅವರ ಮುಂದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಪ್ರತಿ ದಿವಸದ ಅಭಿಪ್ರಾಯ ಸಂಗ್ರಹಣೆಯನ್ನು ಅವರು AICCಯ ಇರ್ತಾರೆ. ನಮಗೆ ಯಾರು ಮಾಹಿತಿ ಇರಬೇಕು, ನಾವು ಅಲ್ಲಿ ಹಸ್ತಕ್ಷೇಪ ಮಾಡುವಂತ ಅವಕಾಶ ಇಲ್ಲ. ಅದರಿಂದ ನ್ಯಾಯಸಮ್ಮತವಾಗಿ ಪಾರದರ್ಶಕವಾಗಿ ಈ ಪ್ರಕ್ರಿಯೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದಿಷ್ಟೇ. ಇವತ್ತು ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ಇವತ್ತು ಎಲ್ಲ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಿದೆ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ. ಅದರಿಂದ ಇದರಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತೇಳಿ ನಮ್ಮ ಮುಖಂಡ ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದೀವಿ. ಮಾಧ್ಯಮದವರೆಗೂ ಅಷ್ಟೇ ಇವತ್ತು ನಾವು ಮಾಧ್ಯಮ ಸುದ್ದಿಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಈ ರೀತಿ ಪ್ರಕ್ರಿಯೆ ಕಾಂಗ್ರೆಸ್ ಪಕ್ಷ ಕೈಗೊಂಡಿದೆ. ಇದು ಹೆಚ್ಚು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಮುಖಂಡರಿಗೆ ಪ್ರಚಾರ ಆಗಬೇಕು, ತಿಳುವಳಿಕೆ ಬರಬೇಕು, ಮಾಹಿತಿ ಹೋಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಕಾರ್ಯಕರ್ತರ 2 ವಿಧಾನಸಭಾ ಕ್ಷೇತ್ರದ ಪ್ರಮುಖ ಕಾರ್ಯಕರ್ತರ ಸಭೆಗೆ ಮುಂಚಿತವಾಗಿ ಈ ಮಾಧ್ಯಮ ಗೋಷ್ಠಿಯನ್ನ ಏರ್ಪಡಿಸುವಂತ ಒಂದು ಕೆಲಸವನ್ನು ಮಾಡಿದ್ದೇವೆ. ಚಲೋನಿ ಶಾಸಕರು ವೀಕ್ಷಕರು ಹೇಳಿದಾಗೆ ಇವತ್ತು ಎಲ್ಲಾ ಜಾತಿ ಧರ್ಮದ ಸಮಾಜದಲ್ಲಿ ಒಳಗೊಂಡಂತ ಎಲ್ಲರಿಗೂ ಅವಕಾಶಗಳನ್ನು ಕೊಡುವಂತ ಸಾಧ್ಯತೆ ಇದೆ. ಕನಿಷ್ಠ 3 ರಿಂದ 6 ಹೆಸರುಗಳು ನಾವು ಶಿಫಾರಸು ಮಾಡಬೇಕು ಅಂತಕ್ಕಂಥ ಸೂಚನೆ AICCಯಿಂದ ಬಂದಿದೆ. ಅದರಿಂದ ಇವೆಲ್ಲ ಪ್ರಕ್ರಿಯೆಗಳು ಮಾಡ್ತಾರೆ ಮತ್ತು AICCಯ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಸ್ಥಳೀಯವಾಗಿ ಏನೆಲ್ಲ ತಮ್ಮ ಅಭಿಪ್ರಾಯಗಳಿದ್ದಾವೆ, ಸಂಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ನ್ಯೂನತೆಗಳಿದ್ದಾವೆ, ಏನೆಲ್ಲ ಕ್ರಮಗಳು ತಗೋಬೇಕು, ಪಕ್ಷದ ವಸ್ತುಸ್ಥಿತಿಯನ್ನು ಸಹ ಪ್ರತ್ಯೇಕವಾಗಿ ಅದನ್ನ ಸಂಗ್ರಹಣೆ ಮಾಡಿ ಅದನ್ನು ಪ್ರತ್ಯೇಕವಾಗಿ ಅವರಿಗೆ ವರದಿಯನ್ನ ಕೊಡಬೇಕು ಅಂತಕ್ಕಂಥ ಸೂಚನೆಯನ್ನು ಸಹ ಕಾಂಗ್ರೆಸ್ ಪಕ್ಷ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಜನರಲ್ ಸೆಕ್ರೆಟರಿ ಅವರು ಕೊಟ್ಟಿದ್ದಾರೆ. ಅದರಿಂದ ಈ ಒಂದು ಏನು ಸಂಘಟನಾ ಸೃಜನ್ ಅಭಿಯಾನ ಜೊತೆಗೆ ಪಕ್ಷದ ವಸ್ತುಸ್ಥಿತಿ, ಸ್ಥಳೀಯವಾಗಿ ಇರ್ತಕ್ಕಂಥ ವಸ್ತುಸ್ಥಿತಿಯನ್ನು ಸಹ ತಾವು ಮಾಹಿತಿ ಕೊಡುವಂಥದ್ದಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನಮ್ಮ ಮಾಧ್ಯಮ ಸ್ನೇಹಿತರು ದಯವಿಟ್ಟು ಇದಕ್ಕೆ ಹೆಚ್ಚು ತಾವು ಪ್ರಚಾರ ಕೊಡಬೇಕು, ಇದ್ರ ಹೆಚ್ಚು ಜನಕ್ಕೆ ತಿಳುವಳಿಕೆ ಬರಬೇಕು. ಆಮೇಲೆ ಇವತ್ತು ಬಹಳಷ್ಟು ಜನ ನಾವು ಸಂಘಟನೆಗಳನ್ನು ಸಹ ಸಂಪರ್ಕ ಮಾಡುವಂತ ಕೆಲಸ ಆಗಬೇಕು. ವಿವಿಧ 2 ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ಕರೆ ಕೊಡಬೇಕು ಅಂತಕ್ಕಂಥ ಕಾರಣದಿಂದ ಈ ಮಾಧ್ಯಮ ಸುದ್ದಿಗೋಷ್ಠಿಯನ್ನು ನಾವು ಏರ್ಪಡಿಸಿದ್ದೀವಿ. ಧನ್ಯವಾದ. ಸರ್, ಈ ಇವತ್ತಿನ ಈ ಅಭಿಯಾನ ರಾಜ್ಯದಲ್ಲಿ ಇದೇ ಮೊದಲು, ನಗರದಲ್ಲಿ ಮೊದಲನೇ ಸರ್? ಈ ಅಭಿಯಾನ ಶುರು ಮಾಡಿದ್ರಲ್ಲ, ಇದು ನಗರದಲ್ಲಿ ಇದೇ ಫಸ್ಟಾ? ಈಗ ಇಡೀ ರಾಜ್ಯ ವ್ಯಾಪ್ತಿ ಪ್ರಾರಂಭ ಆಗಿದೆ. ಈಗ ಕಳೆದ ಒಂದು 10 ದಿನಗಳ ಹಿಂದೆ ಈ ಅಭಿಯಾನಕ್ಕೆ ಕೆಪಿಸಿಸಿಯಲ್ಲಿ ಅಧಿಕೃತವಾಗಿ ನಮ್ಮ AICCಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಆರ್ಗನೈಸೇಷನ್ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ KC ವೇಣುಗೋಪಾಲ್ ಅವರು ಬಂದಿದ್ರು. ಆಮೇಲೆ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಸುರ್ಜೇವಾಲ ಸಾಹೇಬ್ ಬಂದಿದ್ರು. ಆಮೇಲೆ ನಮ್ಮ KPCC ಅಧ್ಯಕ್ಷರು ಹರಿಪ್ರಸಾದ್ ಸಾಹೇಬ್ ಇದ್ರು.
ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಎಲ್ಲರ ಸಮ್ಮುಖದಲ್ಲಿ ಎಲ್ಲ ವೀಕ್ಷಕರ ಎಐಸಿಸಿ ವೀಕ್ಷಕರ ಮತ್ತು ಸ್ಥಳೀಯ ವೀಕ್ಷಕರ ಸಭೆಯನ್ನು ಕರೆದು ಅಧಿಕೃತವಾಗಿ ಇದಕ್ಕೆ ಚಾಲನೆ ಕೊಡುವಂತಾಗಿದೆ. ಈಗಾಗಲೇ ಹಲವಾರು ಜಿಲ್ಲೆಗಳಿಗೆ ವೀಕ್ಷಕರು ಬಂದಿದ್ದಾರೆ. ಇದು 15-20 ದಿನಗಳ ಒಳಗಾಗಿ ಪ್ರಕ್ರಿಯೆ ಪೂರ್ಣವಾಗಿರತಕ್ಕಂಥ ಸೂಚನೆ ಇರುವುದರಿಂದ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಸಭೆಗಳಾಗಿದೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಸಭೆಯಾಗಿದೆ, ಕೋಲಾರ ಸಭೆಯಾಗಿದೆ, ಇನ್ನು ಬೇರೆ ಬೇರೆ ರಾಜ್ಯದ ಭಾಗಗಳಲ್ಲಿ ಸಭೆಯಾಗಿದೆ. ಇಲ್ಲಿ ಈಗ ಪ್ರಾರಂಭ ಮಾಡಿದ್ದೀವಿ. ಈಗ ಅವರು ಸತತ 4 ದಿವಸ ಇಲ್ಲೇ ಇದ್ದು 2 ವಿಧಾನಸಭಾ ಕ್ಷೇತ್ರಗಳ ವಿವಿಧ ಬ್ಲಾಕ್ಗಳಿಗೆ ಭೇಟಿ ಕೊಟ್ಟು ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು ಅಂತಕ್ಕಂಥದ್ದು ಒಂದೇ ಅಟೆಸ್ಟೆನ್ಸ್ ಮುಗಿಸಿ ಒಂದೇ ಸತಿ ಮುಗಿಸ್ಬೇಕು ಅಂತಕ್ಕಂಥ ಉದ್ದೇಶ ಇದೆ. ಸರ್, ನಿಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾರು ಪಕ್ಷದಲ್ಲಿ ದುಡಿದಿದ್ದಾರೆ, ಹಳಬರು ಕಾಂಗ್ರೆಸ್ ಪಕ್ಷ ಆಗಿ ದುಡಿದಿದ್ದಾರೆ, ಅವರಿಗೆ ಪಕ್ಷದಲ್ಲಿ ನಮ್ಮ ಮಾನ್ಯತೆ ಇದೆ ಅಂತೇಳಿ. ಭಾಳ ಬಲಾಢ್ಯರು ಬೇರೆ ಬೇರೆ ಪಕ್ಷದಲ್ಲಿ ಬಂದಂಥವ್ರು, ತಮಗೆ ಗೊತ್ತಿದೆ ಹಿಂದೆ ಹೊಸದಾಗಿ ಕಾಂಗ್ರೆಸ್ ಸೇರಿದಂಥವ್ರಿಗೆ, ಅವ್ರಿಗೇನಾದರೂ ನಿಮ್ಮ ಬಹುಮತ ಕೊಟ್ಟರೆ ಅವ್ರಿಗೆ ಕೊಡ್ತೀರಾ ಅಥವಾ ಕಾಂಗ್ರೆಸ್ ಪಕ್ಷ? ಈಗ ನಾವು ಒಂದು ಹೆಸರನ್ನ ಅಂದಾಜು ಮಾಡಿ ಕಳಿಸುತ್ತೇವೆ. ಈಗ 3ರಿಂದ 6 ಹೆಸರನ್ನ ನಾವು ಇಲ್ಲಿ ಅವರು ಎಸಿಸಿ ಅವರು ವೀಕ್ಷಕರಿದ್ದಾರೆ, ಅವರು ಅದನ್ನ ಎಐಸಿಸಿಗೆ ಕಳಿಸ್ಕೊಡ್ತಾರೆ. ಅಂತಿಮವಾಗಿ ಅಲ್ಲಿ ಅವರು ತೀರ್ಮಾನ ಮಾಡ್ತಾರೆ. ಖಂಡಿತ ಪಕ್ಷದ ನಿಷ್ಠಾವಂತರನ್ನ ಯಾರು ಪರಿಗಣಿಸುವಂತ ಪ್ರಶ್ನೆ ಬರೋದಿಲ್ಲ. ಇವತ್ತು ಪಕ್ಷ ಬೆಳಿಬೇಕಾದ್ರೆ ಇವತ್ತು ಬಹಳ ಜನ ನಮ್ಮ ಪಕ್ಷಕ್ಕೆ ಬರಬೇಕಾಗ್ತದೆ. ಹೊರಗಡೆಯಿಂದ ಬರುವಂತವರೆಗೂ ನಾವು ಸಮಾನವಾಗಿ ಅವರನ್ನು ನೋಡುವಂಥದ್ದು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಸಿದ್ಧಾಂತ. ಅದರಿಂದ ಎಲ್ಲರನ್ನೂ ಸಮಾನವಾಗಿ ವಿಶ್ವಾಸ ಕೊಡೋದು, ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟುವಂಥದ್ದಕ್ಕೆ ನಾವೆಲ್ಲರೂ ಹೋಗಬೇಕಾಗಿದೆ. ಥ್ಯಾಂಕ್ಸ್.